ಒಬ್ಬ ಉದ್ಯೋಗಿಯು ಟ್ಯಾಕ್ಸಿಯಲ್ಲಿ ಪ್ರಯಾಣಿಸಿದಾಗ ಪ್ರತಿ ಕಿಲೋಮೀಟರ್ಗೆ 20 ರೂಪಾಯಿ ಮತ್ತು ತನ್ನ ಸ್ವಂತ ಕಾರಿನಲ್ಲಿ ಪ್ರಯಾಣಿಸಿದಾಗ ಪ್ರತಿ ಕಿಲೋಮೀಟರ್ಗೆ 10 ರೂಪಾಯಿ ಪಡಿತಾನ. ಒಂದು ವಾರದಲ್ಲಿ 120 ಕಿಲೋಮೀಟರ್ ಪ್ರಯಾಣಕ್ಕಾಗಿ ಅವನು 2200 ಪಡೆದನು. ಅವನು ಟ್ಯಾಕ್ಸಿಯಲ್ಲಿ ಎಷ್ಟು ಕಿಲೋಮೀಟರ್ ಪ್ರಯಾಣಿಸಿದನು ಅಂತ ಕೇಳಿರ್ಲಿ. ನೋಡ್ರಿ, ಟೋಟಲ್ ಡಿಸ್ಟೆನ್ಸ್ ಎಷ್ಟು ಹೋಗ್ಕಣ, 120 ಕಿಲೋಮೀಟರ್ ಹೋಗ್ಕಣ. ಅವಾಗ ಟೋಟಲ್ ಅಮೌಂಟ್ ಎಷ್ಟು ಬಂದೈತಿ, 2 ಸೇರಿ 2200 ಬಂದೈತಿ. ನೋಡ್ರಿ, ಟ್ಯಾಕ್ಸಿ ಒಳಗೆ ಎಕ್ಸ್ ಕಿಲೋಮೀಟರ್ ಹೋಗ್ಕಣ ಅಂತ ಒಂದಿನ ಅದು ಎಷ್ಟಾಗುತ್ತೆ, 20 × X ಆಗುತ್ತೆ. ಪ್ಲಸ್ ಕಾರ್ನಾಗ ಏನ್ ಮಾಡ್ತಾನ, 120 ಮೈನಸ್ ಎಕ್ಸ್ ಅಂದ್ರೆ ಉಳಿದಿದ್ದ ಡಿಸ್ಟೆನ್ಸ್ ಏನು ಮಾಡ್ತಾನ, ಕಾರ್ನಾಗ ಹೋಗ್ಕಣ. ಅದ್ರ ಪ್ರೈಸ್ ಎಷ್ಟೈತಿ, 10 ರೂಪಾಯಿ ಐತಿ. ಟೋಟಲ್ ಪ್ರೈಸ್ ಎಷ್ಟಾಗೈತಿ, 2200 ಆಗೈತಿ. 20x ಪ್ಲಸ್ 1200 ಮೈನಸ್ 10x ಕೊಟ್ಟು ಎಷ್ಟತ್ತು, 2200 1200 ಮೈನಸ್ ಆದ್ರೆ ಉಳಿದಿದ್ದಷ್ಟು 1000. ಇಲ್ಲಿ ಮೈನಸ್ ಎಷ್ಟೈತಿ, 10x ಉಳಿತೈತಿ. x ಕೊಟ್ಟು ಎಷ್ಟತ್ತು, 100 ಕಿಲೋಮೀಟರ್ ಆತ. ಅಂದ್ರೆ ಟ್ಯಾಕ್ಸಿ ಒಳಗೆ ಎಷ್ಟು ಹೋಗ್ಯಾನ, 100 ಕಿಲೋಮೀಟರ್ ಹೋಗ್ಯಾನ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಎರಡು ಸಂಖ್ಯೆಗಳ ಗುಣಲಬ್ಧವು 324 ಮತ್ತು ಅವಾಗ ಗರಿಷ್ಠ ಸಾಮಾನ್ಯ ಅಪವರ್ತನ 3 ಆಗಿದ್ರೆ ಅದರದ LCM ಏನಂತ ಕೇಳ್ಯಾರ ಇಲ್ಲಿ. ನೋಡ್ರಿ, ಫಾರ್ಮುಲಾ ಏನಾಗತ್ತಿದ್ದು, LCM ಇಂಟು HCF = ಎರಡು ಸಂಖ್ಯೆಗಳು ಅವು A × B ಆಗುತ್ತೆ. ನೋಡ್ರಿ, ಎರಡು ಸಂಖ್ಯೆಗಳು ಪ್ರಾಡಕ್ಟ್ ಕೊಟ್ಟ ನಮ್ಗೆ ಎಷ್ಟು, 324. HCF ವ್ಯಾಲ್ಯೂ ಕೊಟ್ಟ ಎಷ್ಟು, 3. ನಮ್ಗೆ ಏನು ಕೇಳೋಣ, LCM ಕೇಳೋಣ. 3 ಒಂದೇ 3 108 ಆಗುತ್ತೆ. ಅಂದ್ರೆ LCM ಎಷ್ಟಾಗುತ್ತೆ, 108 ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. A, B ಮತ್ತು C ಕ್ರಮವಾಗಿ 3, 6 ಮತ್ತು 6 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಲ್ಲರು. ಅವರು ಒಟ್ಟಿಗೆ ಕೆಲಸ ಮಾಡಿದರೆ ಅದೇ ಕೆಲಸದ 2 ಪಟ್ಟು ಕೆಲಸವನ್ನು ಮಾಡಲು ಎಷ್ಟು ದಿನಗಳು ಬೇಕಾಗತ್ತೆ ಅಂತ ಕೇಳಿರಲಿ. A ಎಷ್ಟು ದಿನ ತಗೊಂತಾನೆ ಇಲ್ಲಿ, 3 ದಿನ. B ಎಷ್ಟು ದಿನ, 6 ದಿನ. C ಎಷ್ಟು ದಿನ, 6 ದಿನ. LCM ಎಷ್ಟಾಗುತ್ತೆ, 6 3 2 6 1 6 1. ನೋಡ್ರಿ, 3 ಜನ ಸೇರಿ ಕೆಲಸ ಮಾಡಿದ್ರೆ ಎಷ್ಟು ದಿನ ತಗೊಂತಾರ ಅಂತ ಕೇಳಿ. ಟೋಟಲ್ ವರ್ಕ್ 6 ಐತಿ. ಇದು 2 ಪಟ್ಟು ಅಂದಾಗ ಇಂಟು 2 ಟೋಟಲ್ ಎಫಿಷಿಯನ್ಸಿ ಎಷ್ಟಾಗುತ್ತೆ, 4 ಆಗುತ್ತೆ. 2 1 2 2 2 3 ಅಂದ್ರೆ ಎಷ್ಟಾಗುತ್ತೆ, 3 ಬರುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಗುತ್ತಿಗೆದಾರನು ಗೋಡೆಯನ್ನು ನಿರ್ಮಿಸಲು 24 ಜನರನ್ನು ನೇಮಿಸಿಕೊಂಡನು ಮತ್ತು ಅವರು 12 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದರು. 5 ದಿನಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿದ ನಂತರ 6 ಜನರು ಕೆಲಸವನ್ನು ಬಿಟ್ಟು ಹೋದರು ಮತ್ತೆ ಹಿಂತಿರುಗಲಿಲ್ಲ. ಉಳಿದ ಜನರು ಕೆಲಸವನ್ನು ಪೂರ್ಣಗೊಳಿಸಲು ಇನ್ನೂ ಎಷ್ಟು ದಿನಗಳು ತೆಗೆದುಕೊಳ್ತಾರೆ ಅಂತ ಕೇಳಿರಲಿ. ನೋಡ್ರಿ, ಇದೇನಾಗುತ್ತೆ, M1 × D1 = M2 × D2 ದಾಗ ಆಗುತ್ತೆ. ನೋಡ್ರಿ, ಮೊದಲಕ್ಕೆ ಎಷ್ಟು ಜನ ಅದರ, 24 ಜನ ಅದರ. ಕೆಲಸ ಮಾಡಿದ್ರವ್ರು ಎಷ್ಟು ದಿನ ತಗೊಂತಾರ, 12 ದಿನ ತಗೊಂತಾರ. ನೋಡ್ರಿ, ಇವರು 24 ಜನ ಏನ್ ಮಾಡ್ತಾರ, 5 ದಿನ ಒಟ್ಟಿಗೆ ಕೆಲಸ ಮಾಡ್ಯಾರ ಅಂತ ಅಂದ್ಕೊಟ್ರೆ 24 × 5 10 ಪ್ಲಸ್ ಆಮೇಲೆ 6 ಜನ ಬಿಟ್ಟು ಹೋದ್ರು. ಉಳಿದವ್ರು ಎಷ್ಟು ಜನ, 24ರಾಗ 6 ಜನ ಹೋದ್ರು, ಉಳಿದಿದ್ದು 18 ಜನ. ಇವ್ರು ಎಷ್ಟು ದಿನ ತಗೊಂತಾರ, X ದಿನ ಅಂತ ತಗೊಂತಾರ. ಇಲ್ಲಿ ನೋಡ್ರಿ, ಟೋಟಲ್ ಇದೆಷ್ಟಾಗುತ್ತೆ, 288 = 120 ಪ್ಲಸ್ 18 X ಆತ. ಆ ಸೈಡ್ ಹೋದ್ರೆ ಮೈನಸ್ ಆಗಿ ಉಳಿದಿದ್ದೆಷ್ಟು, 168 = ಎಷ್ಟಾಗುತ್ತೆ, 18 X ಆಗುತ್ತೆ. X = ಏನಾಯ್ತು, 168 / 18 ಆಯ್ತು. ಇದೆಷ್ಟಾಗುತ್ತೆ, 2 8 2 4 2 2 9 ಆಗುತ್ತೆ. 3 2 6 3 8 3 3 ಅಂದ್ರೆ 28 / 3 ದಿನನ ತಗೊಂತಾರ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ತರಗತಿಯ 48 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 19 ವರ್ಷಗಳು. ಶಿಕ್ಷಕರ ವಯಸ್ಸನ್ನು ಸೇರಿಸಿದ್ರೆ ಇಡೀ ಗುಂಪಿನ ಸರಾಸರಿ ವಯಸ್ಸು 20 ವರ್ಷ ಆಗುತ್ತೆ. ಶಿಕ್ಷಕರ ವಯಸ್ಸು ಎಷ್ಟು ಅಂತ ಕೇಳಿರ್ಲಿ. ನೋಡ್ರಿ, 48 ಜನ ಸ್ಟೂಡೆಂಟ್ ಎಷ್ಟಾಗುತ್ತೆ, 48 × 19 ಮಾಡಿದ್ರೆ 912 ಆಗುತ್ತೆ. ನೋಡ್ರಿ, ಆಮೇಲೆ ಟೀಚರ್ ಜನ ಸೇರಿಸಿದ್ರೆ ಟೋಟಲ್ ಎಷ್ಟು ಜನ ಆಕಾರ, 49 ಜನ ಆಕಾರ. ಎವರೇಜ್ 20 ಆಗುತ್ತೆ. ಅಂದ್ರೆ 49 × 20 ಆದ್ರೆ ಎಷ್ಟತ್ತು, 980. ಇವು ಎರಡು ನಡ್ವರ್ಕಿನ ವ್ಯತ್ಯಾಸ ತಗೊಂಡ್ವಿ ಅಂದ್ರೆ ಎಷ್ಟು ಬರ್ತೈತಿ, 68. ಇದೇನಾಗುತ್ತೆ, ಟೀಚರ್ ಏಜ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರು ಕ್ರಮವಾಗಿ 20 ಕಿಲೋಮೀಟರ್ಗಳ 3 ಸಮಾನ ದೂರಗಳನ್ನು ಗಂಟೆಗೆ 10 ಕಿಲೋಮೀಟರ್ ಮತ್ತು 20 ಕಿಲೋಮೀಟರ್ ಮತ್ತು 40 ಕಿಲೋಮೀಟರ್ ವೇಗದಲ್ಲಿ ಕ್ರಮಿಸ್ತೈತಿ. ಅದರ ಸರಾಸರಿ ವೇಗ ಎಷ್ಟು ಅಂತ ಕೇಳಿರಲಿ. ನೋಡ್ರಿ, ನಮ್ಗೇನಾಗುತ್ತೆ, ಸರಾಸರಿ ವೇಗ = ಒಟ್ಟು ದೂರ / ಒಟ್ಟು ಸಮಯ ಆಗುತ್ತೆ. ನೋಡಿ, ಟೈಮ್ ಫಾರ್ಮುಲಾ ಏನಾಗುತ್ತೆ, ಡಿಸ್ಟೆನ್ಸ್ / ಸ್ಪೀಡ್ ಆಗುತ್ತೆ. ಒಟ್ಟು ದೂರ ಏನಾಗ್ತಿಲ್ಲ, 20 ಕಿಲೋಮೀಟರ್ ಅಂತ 3 ಹೋಗ್ಯಾರ. ಅಂದ್ರೆ ಎಷ್ಟಾಗುತ್ತೆ, 20 + 20 + 20 ಆಯ್ತು ಈ 20 ಕಿಲೋಮೀಟರ್ ಮೊದಲಕ್ಕೆ ಎಷ್ಟು ಕಿಲೋಮೀಟರ್ ಪರ್ ಸ್ಪೀಡ್ ಹೋಗ್ಯಾರ, 10. ನಂತರ 20 / ಸ್ಪೀಡ್ ಎಷ್ಟೈತಿ, 20 ಐತಿ. ಪ್ಲಸ್ 20 / ಎಷ್ಟೈತಿ ಸ್ಪೀಡ್, 40 ಆಯ್ತು. ನೋಡ್ರಿ, ಒಟ್ಟು ದೂರ ಎಷ್ಟಾಯ್ತು, 60 ಆಯ್ತು. ಒಟ್ಟು ಟೈಮ್ ಎಷ್ಟಾಗತ್ತೆ, ಇದು 2 + 1 ಪ್ಲಸ್ ಇದು 0.5 ಆಯ್ತು. ಟೋಟಲ್ ಟೈಮ್ ಎಷ್ಟಾಯ್ತು, 60 ಟೋಟಲ್ ಟೈಮ್ 2 1 3 3.5 ಆಯ್ತು. ಈ ಪಾಯಿಂಟ್ ಉಗ್ಸಕ್ಕೆ ಇಂಟು 10 ಮಾಡ್ಬೇಕು. 5 7 5 2 62 120 / 7 ಏನಾಯ್ತು, ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಕಾರು ಒಂದು ಸ್ಥಳಕ್ಕೆ ಗಂಟೆಗೆ 24 ಕಿಲೋಮೀಟರ್ ವೇಗದಲ್ಲಿ ಹೋಗುತ್ತಾ ಮತ್ತು ಅಲ್ಲಿಂದ ಗಂಟೆಗೆ 28 ಕಿಲೋಮೀಟರ್ ವೇಗದಲ್ಲಿ ಹಿಂತಿರುಗುತ್ತಾ. ಸಂಪೂರ್ಣ ಪ್ರಯಾಣದಲ್ಲಿ ಕಾರಿನ ಸರಾಸರಿ ವೇಗ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, ಒಂದು ಕಾರು ಒಂದು ಡಿಸ್ಟೆನ್ಸ್ ಹೋಗಿ ವಾಪಸ್ ಅದ ಪ್ಲೇಸಿಗೆ ಬರುತ್ತೆ ಅಂತ ಕೊಟ್ರ. ಆ ಟೈಮ್ದಾಗ ಫಾರ್ಮುಲಾ ಏನಾಗುತ್ತೆ, ಸ್ಪೀಡ್ ಎವರೇಜ್ ಸ್ಪೀಡ್ =
2 ಇಂಟು ಸ್ಪೀಡ್ 1 ಇಂಟು ಸ್ಪೀಡ್ 2 ಡಿವೈಡ್ ಬೈ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಆಗುತ್ತೆ. ಅಂದರೆ 2 ಇಂಟು 24 ಇಂಟು 28 ಡಿವೈಡೆಡ್ ಬೈ 24 ಪ್ಲಸ್ 28 ಆಗುತ್ತೆ. ಟೋಟಲ್ ಇದು ಎಷ್ಟಾಗುತ್ತೆ? 2 ಇಂಟು 24 ಇಂಟು 28 ಡಿವೈಡ್ ಬೈ ಟೋಟಲ್ ಸ್ಪೀಡ್ 52 ಆಗುತ್ತೆ. 2 12 2 26 ಆಗುತ್ತೆ. 2 13 2 1 12 ಇಂಟು 28 ಮಾಡಿದ್ರೆ ಎಷ್ಟಾಗುತ್ತೆ? 336 ಡಿವೈಡ್ ಬೈ 13 ಆಗುತ್ತೆ. ಅಂದ್ರೆ 25.85 ಎವರೇಜ್ ಸ್ಪೀಡ್ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತು ಹಂಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ವಾರ್ಷಿಕ 10% ಚಕ್ರ ಬಡ್ಡಿ ದರದಲ್ಲಿ 4200 ಮೊತ್ತದ ಮೇಲೆ ವಾರ್ಷಿಕವಾಗಿ ಬಡ್ಡಿಯನ್ನು ಸಂಯೋಜಿಸಿದಾಗ 2 ವರ್ಷಗಳ ನಂತರ ಮೊತ್ತ ಎಷ್ಟಾಗುತ್ತೆ ಅಂತ ಕೇಳಿರಲಿ. ನೋಡ್ರಿ, ರೇಟ್ ಎಷ್ಟು ಕೊಟ್ಟ? ನಮ್ಗೆ 10% ಕೊಟ್ಟನು. ಪರ್ಸೆಂಟೇಜ್ ಹೋಗಕ್ಕೆ ಏನಾಗುತ್ತೆ? 10 ಡಿವೈಡೆಡ್ ಬೈ 100 ಆಯ್ತು. ಅಂದ್ರೆ 1 ಡಿವೈಡೆಡ್ ಬೈ 10 ಆಯ್ತು. ಪ್ರಿನ್ಸಿಪಲ್ ಏನಾಗುತ್ತೆ? ಇಲ್ಲಿ 10 ಆಗುತ್ತೆ. ಅಮೌಂಟ್ ಏನಾಗುತ್ತೆ? ಅದೊಂದು ಸೇರಿಸಿ 11 ಆಯ್ತು. ಅಂದ್ರೆ ಎಷ್ಟು ವರ್ಷ ಕೊಟ್ಟಾನ? 2 ವರ್ಷ ಕೊಟ್ಟಾಗ ಇದನ್ನೇನು ಮಾಡ್ಬೇಕು? ನಾವು 2ನ್ನ ಸ್ಕ್ವೇರ್ ಮಾಡ್ಬೇಕು. 10 ಸ್ಕ್ವೇರ್ ಎಷ್ಟಾಗುತ್ತೆ? 100. 11 ಸ್ಕ್ವೇರ್ ಎಷ್ಟಾಗುತ್ತೆ? 121. ಈ 100 ವ್ಯಾಲ್ಯೂ ಪ್ರಿನ್ಸಿಪಲ್ ಕೊಟ್ಟ ನಮ್ಗೆ ಎಷ್ಟು? 4200. ಅಂದ್ರೆ ಇಂಟು ಎಷ್ಟಾಗೈತಿ? 42 ಆಗೈತಿ. ಅಮೌಂಟ್ ಇಂಟು 42 ಮಾಡಿದ್ವಿ. ಅಮೌಂಟ್ ಎಷ್ಟಾಗುತ್ತೆ? 5082 ರೂಪಾಯಿ ಆಗುತ್ತೆ. ಅಂದ್ರೆ ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 18%, 6% ಮತ್ತು 25% ಸತತ ರಿಯಾಯಿತಿಗಳ ಸಮಾನವಾದ ಏಕೈಕ ರಿಯಾಯಿತಿಯನ್ನ ಕಂಡುಹಿಡ್ರಿ ಅಂತಂದು ಕೇಳಿರ್ಲಿ. ನೋಡ್ರಿ, ಡಿಸ್ಕೌಂಟ್ ಕೊಟ್ಟನ ಇದು ಮೊದ್ಲಕ್ಕ, ಇದು ಮತ್ತೆ ನಂತರ ಆಗುತ್ತೆ. 18% ಅಂದ್ರೆ ಫ್ರಾಕ್ಷನ್ ಏನಾಗುತ್ತೆ? 9 ಡಿವೈಡೆಡ್ ಬೈ 50 ಆಗುತ್ತೆ. ಅಂದ್ರೆ 50ರಿಂದ ಡಿಸ್ಕೌಂಟ್ ಆಗಿ ಏಟಾಗುತ್ತೆ? 40 ಅಂತ. 6% ಡಿಸ್ಕೌಂಟ್ ಅಂದ್ರೆ ಎಷ್ಟಾಗುತ್ತೆ? 3 ಡಿವೈಡೆಡ್ ಬೈ 50 ಆಗುತ್ತೆ. ಅಂದ್ರೆ 50ರಿಂದ ಎಷ್ಟಾಗುತ್ತೆ? 3 ಹೋಗಿ 47 ಆಯ್ತು. 25% ಡಿಸ್ಕೌಂಟ್ ಅಂದ್ರೆ ಏನಾಗುತ್ತೆ? 1/4 ಆಯ್ತು. ಅಂದ್ರೆ 4ರಿಂದ 3 ಆಯ್ತು. ಇನ್ನೇನ್ ಮಾಡೋನು? ಮಲ್ಟಿಫೈ ಮಾಡೋನು. ಇಲ್ಲಿ ಮಲ್ಟಿಫೈ ಮಾಡಿದ್ರೆ ಇದು ಎಷ್ಟಾಗುತ್ತೆ? ಇದು 10,000 ಬಂತು. ಇದು ಎಷ್ಟಾಗುತ್ತೆ? 5781 ಆಯ್ತು. ಡಿಸ್ಕೌಂಟ್ ಎಷ್ಟು ಕಡಿಮೆ ಆಯ್ತು? ಇಲ್ಲಿ ಟೋಟಲ್ ಡಿಸ್ಕೌಂಟ್ 4219 ಏನಾಯ್ತು? ಇಲ್ಲಿ ಕಡಿಮೆ ಆಯ್ತು. ಎಷ್ಟು? 10,000ಕ್ಕೆ ಇಂಟು 100 ಮಾಡಿದ್ವಿ ಅಂದ್ರೆ ಏಕೈಕ ರಿಯಾಯಿತಿ ಎಷ್ಟಾಗುತ್ತೆ? 42.19% ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಘನ ಆಕಾರದ ಪೆಟ್ಟಿಗೆ ಉದ್ದ, ಅಗಲ ಮತ್ತು ಎತ್ತರಗಳ ಅನುಪಾತ 5:4:4 ಆಗೈತಿ. ಘನಾಕಾರದ ಪೆಟ್ಟಿಗೆ 3 ಪಕ್ಕ ಮುಖಗಳ ವಿಸ್ತೀರ್ಣಗಳು ಕ್ರಮವಾಗಿ 160, 64 ಮತ್ತು 44 ಸೆಂಟಿಮೀಟರ್ ಸ್ಕ್ವೇರ್ ಆಗ್ಯಾವು. ಪೆಟ್ಟಿಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡ್ರಿ ಅಂತಂದು ಕೇಳಿರಲಿ. ನೋಡ್ರಿ, ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ? ಇಲ್ಲಿ ಸ್ಕ್ವೇರ್ ರೂಟ್ ಆಫ್ ಏರಿಯಾ 1 ಇಂಟು ಏರಿಯಾ 2 ಇಂಟು ಏರಿಯಾ 3 ಆಗುತ್ತೆ. ನೋಡ್ರಿ, ಟೋಟಲ್ ಏನಾಗುತ್ತೆ? 160 ಇಂಟು 64 ಇಂಟು 40 ಆಗುತ್ತೆ. ಇದ್ರ ಸ್ಕ್ವೇರ್ ರೂಟ್ ತೆಗೆದು ವಾಲ್ಯೂಮ್ ಎಷ್ಟು ಬರ್ತೈತಿ? 640 ಏನು ಬರ್ತೈತಿ? ವಾಲ್ಯೂಮ್ ಬರ್ತೈತಿ. ನೋಡ್ರಿ, ನಮಗೆ ಉದ್ದ, ಅಗಲ ಮತ್ತು ಎತ್ತರಗಳ ಅನುಪಾತ ಕೊಟ್ಟರೆ 5:4 ಅಂತಂದು ವಾಲ್ಯೂಮ್ ಏನಾಗುತ್ತೆ? ಇಲ್ಲಿ ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್ ಆಗುತ್ತೆ. ನಮ್ಗೆ ವಾಲ್ಯೂಮ್ ಬಂದೈತಿ ಎಷ್ಟು? 640 ಅಂತಂದು. ನೋಡ್ರಿ, ಲೆಂತ್ ಏನೈತಿ? 5x ಐತಿ, ಬ್ರೆತ್ 4x, ಹೈಟ್ 4x ಆಗುತ್ತೆ. 5 4 20, 24 80 ಆಯ್ತು. 88 ಆಯ್ತು. ಅಂದ್ರೆ ಇಲ್ಲಿ ಏನಾಯ್ತು? x³ = 8 ಬಂತು. x ವ್ಯಾಲ್ಯೂ ಎಷ್ಟಾಗುತ್ತೆ? 2 ಆಯ್ತು. ಹಂಗಾರ ನಮ್ಗೇನು ಕೇಳ್ಯಾರ? ಪೆಟ್ಟಿಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನ ಕಂಡಿಡ್ರಿ ಅಂತಂದು ಕೇಳ್ಯಾರ. ನೋಡ್ರಿ, ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನಾಗುತ್ತೆ? ಅದ್ರದ್ದು 2 ಹೈಟ್ ಇಂಟು ಬ್ರೆತ್ ಪ್ಲಸ್ ಲೆಂತ್ ಆಗುತ್ತೆ. ನೋಡ್ರಿ, 2 ಹೈಟ್ ಎಷ್ಟಾಗತ್ತೆ? ಇಲ್ಲಿ ಉದ್ದ ಇದು 10 ಆಗುತ್ತೆ, ಇದು 8 ಆಗುತ್ತೆ, ಇದು 8 ಆಯ್ತು. ಅಂದ್ರೆ ಈಜುಕೊಟ್ಟು ಇದು ಎಷ್ಟಾಗುತ್ತೆ? 2 ಇಂಟು ಹೈಟ್ 8 ಆಗೈತಿ ಇಂಟು ಲೆಂತ್ ಪ್ಲಸ್ ಬ್ರೆತ್ ಎಷ್ಟೈತಿ? 10 ಪ್ಲಸ್ 8 ಐತಿ. ಟೋಟಲ್ ಇದು ಎಷ್ಟಾಗುತ್ತೆ? 16 ಇಂಟು 18 ಈಜುಕೊಟ್ಟು 288 ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಅಖಿಲ್ ವಿಜಯನಿಗಿಂತ ಎಷ್ಟು ವರ್ಷ ಹಿರಿಯವನು ಅಷ್ಟೇ ವರ್ಷ ಕಾರ್ತಿಕಿಗಿಂತ ಕಿರಿಯವನಾಗ್ಯಾನ. ನೋಡ್ರಿ, ಅಖಿಲ್ ಏನ್ ಮಾಡ್ಯಾನ? ವಿಜಯನಿಗಿಂತ ಎಷ್ಟು ವರ್ಷ ದೊಡ್ಡವನ ಅಂದ್ರೆ ಇವೆರಡು ನಡುಬರಿನ ವ್ಯತ್ಯಾಸ ಆಯ್ತು. ಎ ಮೈನಸ್ ಬಿ ಆತ. ಅಂದ್ರೆ ಅಖಿಲ್ ಏನದನ? ದೊಡ್ಡವಾದ. ಇವೆರಡು ನಡುಬರ್ಕಿನ ವ್ಯತ್ಯಾಸ ಸೇಮ್ ಐತೆ ಅಂದಾಗ ಈಜು ಕೊಟ್ಟ ಆತ. ಅಷ್ಟೇ ವರ್ಷ ಕಾರ್ತಿಕಿಗಿಂತ ಸಣ್ಣ ಅವದನ. ಅಂದ್ರೆ ಕಾರ್ತಿಕಿಗಿನ ಸಣ್ಣವನ ಕೆ ಮೈನಸ್ ಎ. ಅಂದ್ರೆ ಇಬ್ಬರು ನಡುಬರಿನ ವ್ಯತ್ಯಾಸ ಏನತ್ತ? ಸೇಮ್ ಆತ. ಎ ಈ ಸೈಡ್ ಬಂದ್ರೆ ಏನಾಗುತ್ತೆ? 2a = ಕೆ ಪ್ಲಸ್ ವಿ ಆತ. ವಿಜಯ್ ಮತ್ತು ಕಾರ್ತಿಕ್ ಅವ್ರ ವಯಸ್ಸಿನ ಮೊತ್ತ 84 ವರ್ಷಗಳಾಗಿದ್ರೆ ಅಖಿಲ್ನ ವಯಸ್ಸು ಎಷ್ಟು ಅಂತ ಕೊಟ್ಟರೆ ನೋಡ್ರಿ, ಕೆ ಪ್ಲಸ್ ವಿ ವಯಸ್ಸು ಕೊಟ್ಟರೆ ಎಷ್ಟು? 84. 2a = 84 ಆಗುತ್ತೆ. ಎ = ಎಷ್ಟತ್ತೆ? 42 ವರ್ಷ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಘನ ಆಕಾರದ ಪೆಟ್ಟಿಗೆ ಉದ್ದ 21 ಸೆಂಟಿಮೀಟರ್, ಅಗಲ 2 ಸೆಂಟಿಮೀಟರ್ ಮತ್ತು ಅದರ ಘನಫಲ 9198 ಸೆಂಟಿಮೀಟರ್ ಆಗಿದ್ರೆ ಪೆಟ್ಟಿಗೆ ಎತ್ತರವನ್ನ ಕಂಡಿಡ್ರಿ ಅಂತಂದು ಕೇಳಿರ್ಲಿ. ನೋಡ್ರಿ, ವಾಲ್ಯೂಮ್ ಫಾರ್ಮುಲಾ ಏನಾಗುತ್ತೆ? ಲೆಂತ್ ಇಂಟು ಬ್ರೆತ್ ಇಂಟು ಹೈಟ್ ಆಗುತ್ತೆ. ವಾಲ್ಯೂಮ್ ವ್ಯಾಲ್ಯೂ ಕೊಟ್ಟರೆ ನಮ್ಗೆ ಎಷ್ಟು? 9198 ಅಂತಂದು. ಲೆಂತ್ ಎಷ್ಟು ಕೊಟ್ಟಾನ? ಇಲ್ಲಿ 21, ಬ್ರೆತ್ 2, ಹೈಟ್ ಕಂಡಿಡ್ಯಾನ ಅಂದ್ರೆ ಹೈಟ್ ಇದೆಷ್ಟಾಗುತ್ತೆ? ಹೈಟ್ = 9198 ಡಿವೈಡೆಡ್ ಬೈ 42 ಆಗುತ್ತೆ. ಅಂದ್ರೆ ಎಷ್ಟು ಬರ್ತೈತಿ? 219 ಸೆಂಟಿಮೀಟರ್ ಏನಾಗುತ್ತೆ? ಹೈಟ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ವಾಷಿಂಗ್ ಮಷಿನ್ಗೆ ಗುರುತಿಸಿದ ಬೆಲೆ 45,000. ಅಂಗಡಿಯವನು 44% ರಿಯಾಯಿತಿ ನೀಡಿದ ನಂತರ 80% ಲಾಭ ಗಳಿಸ್ತಾನೆ. ವಾಷಿಂಗ್ ಮಷಿನ್ ಖರೀದಿ ಬೆಲೆ ಎಷ್ಟು ಅಂತ ಕೇಳಿರ್ಲಿ. ನೋಡ್ರಿ, ಫಾರ್ಮುಲಾ ಏನಾಗುತ್ತೆ? ಕಾಸ್ಟ್ ಪ್ರೈಸ್ ಡಿವೈಡ್ ಬೈ ಮಾರ್ಕ್ ಪ್ರೈಸ್ =
100 ಮೈನಸ್ ಪರ್ಸೆಂಟೇಜ್ ಆಫ್ ಡಿಸ್ಕೌಂಟ್ ಡಿವೈಡೆಡ್ ಬೈ 100 ಪ್ಲಸ್ ಪ್ರಾಫಿಟ್ ಪರ್ಸೆಂಟೇಜ್ ಆಗುತ್ತೆ. ನಮಗೇನು ಕೊಟ್ಟರೆ ಇಲ್ಲಿ ಕಾಸ್ಟ್ ಪ್ರೈಸ್ ಕಂಡು ಹಿಡಿಬೇಕು ನಾವು. ಮಾರ್ಕ್ ಪ್ರೈಸ್ ಎಷ್ಟು ಕೊಟ್ಟನ 45,000 ಕೊಟ್ಟನ. ಈಜು ಕೊಟ್ಟು 100 ಮೈನಸ್ 44 ಡಿವೈಡೆಡ್ ಬೈ 100 ಪ್ಲಸ್ 80 ಕಾಸ್ಟ್ ಪ್ರೈಸ್ ಡಿವೈಡೆಡ್ ಬೈ 45,000 ಈಜು ಕೊಟ್ಟು 56 ಡಿವೈಡೆಡ್ ಬೈ 180 0 ಕ್ಯಾನ್ಸಲ್ 9 45 9 2 28 28 ಇಂಟು 500 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ ಕಾಸ್ಟ್ ಪ್ರೈಸ್ 28 ಇಂಟು 500 ಮಾಡಿದ್ವಿ ಕಾಸ್ಟ್ ಪ್ರೈಸ್ ಎಷ್ಟು ಸಾವಿರ ಆಕತಿ 14,000 ರೂಪಾಯಿ ಬರ್ತೈತಿ. ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 3 ಸಂಖ್ಯೆಗಳು ಮತ್ತು 270 ಎರಡನೇ ಸಂಖ್ಯೆ ಮೊದಲನೇ ಸಂಖ್ಯೆ ಒಂದು 2:12 ಅನುಪಾತದಲ್ಲಿ ಐತಿ. ನೋಡ್ರಿ ಎರಡನೇ ಸಂಖ್ಯೆ ರೇಷಿಯೋ ಮೊದಲನೇ ಸಂಖ್ಯೆ ಏನೈತಿ ಎಷ್ಟೈತಿ 2:12 ಐತಿ. ಮತ್ತು ಮೂರನೇ ಸಂಖ್ಯೆ ಎರಡನೇ ಸಂಖ್ಯೆಯೊಂದಿಗೆ 5:10 ಅನುಪಾತದಲ್ಲಿ ಐತಿ. ಅಂದ್ರೆ 3 ಮತ್ತು ಎರಡನೇ ಸಂಖ್ಯೆ ಏನು ಅನುಪಾತದೊಳಗೈತಿ 5:10 ಅನುಪಾತದೊಳಗೈತಿ. ಈ ಸೈಡ್ ನಂಬರ್ಗಳನ್ನ ಇಲ್ಲಿ ಬರ್ಕೊಂಡು ಖಾಲಿ ಇದ್ದಲ್ಲಿ 5 1 5 2 5 2 ಇದನ್ನಾಗುತ್ತೆ 2 ಕ್ಯಾನ್ಸಲ್ ಆಗಿ 1:2:12 ಅನುಪಾತದೊಳಗೆ ಬಂತು. ಹಾಗಾದ್ರೆ ಎರಡನೇ ಸಂಖ್ಯೆಯನ್ನ ಕಂಡಿಡ್ರಿ ಅಂತಂದು ಕೇಳಿದ್ರೆ ಎರಡನೇ ಸಂಖ್ಯೆ ರೇಷಿಯೋ ಎಷ್ಟೈತಿ 2 ಐತಿ. 2 ಡಿವೈಡ್ ಬೈ ಟೋಟಲ್ ಎಷ್ಟಾಗುತ್ತೆ 15 ಆಗುತ್ತೆ ಇಂಟು 270 15 1 15 8 18 36 ಏನಾಗುತ್ತೆ ಎರಡನೇ ಸಂಖ್ಯೆ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಂದು ಶಾಲೆಯಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸಿರುವ ಬಾಲಕಿಯರು ಮತ್ತು ಬಾಲಕರ ಸಂಖ್ಯೆಗಳ ಅನುಪಾತ 1:7 ಆಗೈತಿ. ಬಾಲಕಿಯರ ಸಂಖ್ಯೆ 300 ಆಗಿದ್ರೆ ಕ್ರೀಡೆಯಲ್ಲಿ ಭಾಗವಹಿಸುವ ಬಾಲಕರ ಸಂಖ್ಯೆಯನ್ನು ಕಂಡಿಡ್ರಿ ಅಂತಂದು ಕೇಳಿದ್ರಿ. ನೋಡ್ರಿ ಬಾಯ್ಸ್ ರೇಷಿಯೋ ಗರ್ಲ್ಸ್ ರೇಷಿಯೋ ಕೊಟ್ಟಾನ ಎಷ್ಟು 7:1 ಅಂತಂದು. ಈ 1 ವ್ಯಾಲ್ಯೂ ಕೊಟ್ಟಾನ ಎಷ್ಟು 300 ಅಂತಂದು. ಬಾಯ್ಸ್ ರೇಷಿಯೋ ಕೇಳಿ ಇಂಟು 300 ಮಾಡಿದ್ವಿ ಅಂದ್ರೆ ಎಷ್ಟಾಗುತ್ತೆ 2100 ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಒಬ್ಬ ಅಂಗಡಿಯವನು ಒಂದು ಆಟಿಕೆಯನ್ನು 388 ಖರೀದಿಸಿ 485 ಮಾರ್ತಾನ. ಅವನು ಲಾಭದ ಶೇಕಡಾವಾರು ಎಷ್ಟು ಅಂತ ಕೇಳಿದ್ರೆ ಎಷ್ಟು ರೂಪಾಯಿ ಜಾಸ್ತಿ ಮಾರ್ತಾನೆ ಇಲ್ಲಿ 97 ರೂಪಾಯಿ ಜಾಸ್ತಿ ಮಾಡ್ತಾನೆ. ಡಿವೈಡೆಡ್ ಬೈ 388 ಇಂಟು 100 ಆಗುತ್ತೆ 97 1 97 4 4 1 4 25 ಅಂದ್ರೆ 25% ಏನಾಗುತ್ತೆ ಲಾಭ ಆಗುತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಂದು ಚುನಾವಣೆಯಲ್ಲಿ ಇಬ್ಬರು ಅಭ್ಯರ್ಥಿಗಳಿದಾರ. ವಿಜೇತ ಅಭ್ಯರ್ಥಿಯು ಮತದಾರರ ಪಟ್ಟಿಯಲ್ಲಿರುವ ಒಟ್ಟು ಮತದಾರರ 49% ಮತಗಳನ್ನು ಪಡೆದು ಮತ್ತೊಬ್ಬ ಅಭ್ಯರ್ಥಿಯನ್ನು 120 ಮತಗಳ ಅಂತರದಿಂದ ಸೋಲಿಸ್ತಾನ. 10% ಮತದಾರರು ಮತ ಚಲಾಯಿಸದಿದ್ದರೆ ಮತದಾರ ಪಟ್ಟಿಯಲ್ಲಿರುವ ಒಟ್ಟು ಮತದಾರರ ಸಂಖ್ಯೆಯನ್ನ ಕಂಡಿಡ್ರಿ ಅಂತ ಕೇಳಿರಲಿ. ನೋಡ್ರಿ ಟೋಟಲ್ ಎಷ್ಟು ಜನ ಅದರ ಇಲ್ಲಿ 100x ಜನ ಅದರ ಅಂತ ಮಾಡೋಣ. ಇಲ್ಲಿ 10% ಜನ ಓಟ್ ಹಾಕಿಲ್ಲ ಅಂದ್ರೆ ಏನಾಗುತ್ತೆ ಮೈನಸ್ ಆಗುತ್ತೆ ಅಂದ್ರೆ 90x ಆಗುತ್ತೆ. ಅದ್ರ ಒಬ್ಬ ಅಭ್ಯರ್ಥಿ ಏನ್ ಮಾಡ್ಯಾನ 49% ಟೋಟಲ್ ಓಟಿಂದ ಪಡೆದನಂದ್ರೆ ಇದ್ರಾಗ 49 ಒಬ್ಬ ವ್ಯಕ್ತಿ ತಗೊಂಡ್ರೆ ಉಳಿದಿದ್ದು ಎಷ್ಟು ಇದ್ರಾಗ ಇನ್ನು ಉಳಿದಿದ್ದು ಯಾರು ತಗೊಂತಾರ 41 ಇನ್ನೊಬ್ಬ ವ್ಯಕ್ತಿ ತಗೊಂತಾನೆ. ಎರಡು ನಡುವಿನ ವ್ಯತ್ಯಾಸ ಎಷ್ಟು ಬರ್ತೈತಿ 8 ಬರ್ತೈತಿ. ಇದ್ರ ವ್ಯಾಲ್ಯೂ ಕೊಟ್ಟ ನಮಗೆ 120 ಮತ ಅಂತಗಳಿಂದ ಗೆದ್ದಿದ್ದು ಅಂದ್ರೆ 8 1 8 15 ಆಗುತ್ತೆ. ಟೋಟಲ್ ಎಷ್ಟು ಹಾಕೋ 15 ಇಂಟು 100 ಮಾಡಿದ್ರೆ 1500 ಟೋಟಲ್ ಓಟ್ ಹಾಕೋ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. 60 ಮೀಟರ್ ಎತ್ತರದ ಗೋಪುರದ ಮೇಲಿನಿಂದ ನೆಲದ ಮೇಲಿರುವ ಒಂದು ಕಾರಿಗೆ ಅವನತಿ ಕೋನವು 30 ಡಿಗ್ರಿ ಆಗೈತಿ. ಗೋಪುರದಿಂದ ಕಾರಿನವರೆಗೆ ದೂರವನ್ನ ಕಂಡು ಹಿಡಿರಿ ಅಂತಂದು ಕೇಳಿರಲಿ. ನೋಡ್ರಿ ಇದೊಂದು ಗೋಪುರ ಐತಿ. ಇದರ ರೈಟ್ ಕೊಟ್ಟಾನ ಎಷ್ಟು 60 ಮೀಟರ್ ಅಂತಂದು. ಮತ್ತೆ ಇದ್ರದ್ದು ಆಂಗಲ್ ಕೊಟ್ಟಾನ ಇದು ಎಷ್ಟು ಆಂಗಲ್ ಅಂತಂದು 30 ಡಿಗ್ರಿ ಅಂತಂದು ಕೊಟ್ಟಾರ. ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ ಏನಾಗುತ್ತೆ 1/√3 ಆಗುತ್ತೆ. ಅಂದ್ರೆ ಇದು 1 ಆದ್ರೆ ಇದು ಎಷ್ಟಾಗುತ್ತೆ √3 ಆಗುತ್ತೆ. ಇಲ್ಲಿ 1 ವ್ಯಾಲ್ಯೂ ಎಷ್ಟು ಕೊಟ್ಟಾನ ನಮ್ಗೆ 60 ಕೊಟ್ಟಾನ. √3 ವ್ಯಾಲ್ಯೂ ಕಂಡು ಹಿಡಿಬೇಕು ನಾವು. √3 ವ್ಯಾಲ್ಯೂ ನಮ್ಗೆ ಏನಂತಂದು ಕೊಟ್ಟಾನ 1.7 ಅಂತಂದು ಕೊಟ್ಟಾನ. 1.7 ಡಿವೈಡೆಡ್ ಬೈ 1 ಇಂಟು 60 ಮಾಡಿದ್ರಿಂದ ಎಷ್ಟಾಗುತ್ತೆ 102 ಮೀಟರ್ ಆಗುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ.